ಏನಾದರೂ ಗೊತ್ತಾಗುತ್ತಾ? ಪೇಯ್ನ್ ಇಲ್ದಿರ ಇರ್ಬೋದು, ದಟ್ಸ್ ವಾಟ್ ಐ ಸೆಡ್. ಸೊ ಲಂಪ್ ಸ್ಟಾರ್ಟ್ ಆದಾಗ ಪೇಯ್ನ್ ಇದ್ದೇ ಇರುತ್ತೆ ಅಂತ ಇಲ್ಲ. ಸೊ ಪೇಯ್ನ್ ಇರಲಿ, ಪೇಯ್ನ್ ಇಲ್ದಿರ ಇರಲಿ, ಇಫ್ ಯು ಫೈಂಡ್ ಅ ಲಂಪ್, ಇಫ್ ಯು ಫೈಂಡ್ ಸ್ಕಿನ್ ಚೇಂಜಸ್, ಇಫ್ ಯು ಫೈಂಡ್ ನಿಪ್ಪಲ್ ಚೇಂಜಸ್, ಡೆಫಿನೆಟ್ಲಿ ವಿದೌಟ್ ನೆಗ್ಲೆಕ್ಟ್, ವಿದೌಟ್ ಡಿಲೇ ಡಾಕ್ಟರ್ ಹತ್ರ ಹೋಗಿ ಅದೇನೇನು ಇನ್ವೆಸ್ಟಿಗೇಷನ್ ಮಾಡಬೇಕು ಅದು ಇಂಪಾರ್ಟೆಂಟ್. ಇದೆಲ್ಲ ಬಂದರೆ ಕ್ಯಾನ್ಸರೇ ಅಂತ ಅಲ್ಲ. 80% ಆಫ್ ಟೈಮ್ಸ್ ಕ್ಯಾನ್ಸರ್ ಇಲ್ದಿರ ಇರ್ಬೋದು, ಬಟ್ 20% ಕ್ಯಾನ್ಸರ್ ಇರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಅರ್ಲಿ ಡಿಟೆಕ್ಷನ್ನೇ ಮೋಸ್ಟ್ ಇಂಪಾರ್ಟೆಂಟ್. ಅರ್ಲಿ ಡಿಟೆಕ್ಟ್ ಮಾಡಿ ನಾವು ಟೈಮ್ಲಿ ಆಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಕಂಪ್ಲೀಟ್ ಕ್ಯೂರ್ ಆಗೋದು ಸಾಧ್ಯತೆ ಇರುತ್ತೆ. ಈ ಚಾನ್ಸ್ನ ಯಾರೂ ಮಿಸ್ಔಟ್ ಮಾಡ್ಕೋಬಾರ್ದು. ಅವೇರ್ನೆಸ್ ಇಟ್ಕೊಳ್ಬೇಕು. ಫಸ್ಟು ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ನೀವು ಕೇಳಿದಾಗೆ ಅದ್ರ ಬಗ್ಗೆ. ಆಮೇಲೆ ಬರೀ ತಿಳಿದಿದ್ರೂ ಗೊತ್ತಿಲ್ಲ, ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್. ನಮಗೇನಾದರೂ ಗೊತ್ತಾದರೆ ಇಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ಹೋಗಿ, ಭಯ ಪಡ್ದಿರ. ಇವಾಗ ಎಕ್ಸಾಕ್ಟ್ಲಿ ಹೌದು ಹೌದು, ಅವ್ರು ಏನು ಅನ್ಕೋಬೋದು. ಎಕ್ಸಾಕ್ಟ್ಲಿ. ಆಮೇಲೆ ಬ್ರೆಸ್ಟ್ ನೀವು ಯೋಚನೆ ಮಾಡಿದೆ, ಅದೇನು ಬರೀ ಒಂದು ಸೆಕ್ಸ್ ಆರ್ಗನ್ ಅಲ್ಲ ಅಲ್ವಾ, ಬೇರೆ ಎಲ್ಲ ಆರ್ಗನ್ಸ್ ನಮ್ಮ ಬಾಡಿನಲ್ಲಿದೆ. ಅದು ಕೂಡ ಅದೇ ಥರ ಒಂದು ಆರ್ಗನ್, ಅದರಲ್ಲಿ ಕೂಡ ಪ್ರಾಬ್ಲಮ್ಸ್ ಬರ್ಬೋದು. ಅದ್ರ ಬಗ್ಗೆ ನಾವು ಹೋಗಿ ಡಾಕ್ಟ್ರ್ ಹತ್ರ ಮಾತಾಡೋದ್ರಲ್ಲಿ ಸಂಕೋಚ ಇರಬಾರ್ದು. ಹೌದು ಮ್ಯಾಮ್. ಈಗ ಬ್ರೆಸ್ಟ್ ಸಣ್ಣ ಇರುತ್ತೆ ಕೆಲವೊಬ್ರಿಗೆ. ಅವ್ರು ಏನು ಮಾಡ್ತಾರೆ, ಸರ್ಜರಿ ಮಾಡ್ಕೊಂಡು ಅದನ್ನು ದಪ್ಪದು ಮಾಡ್ಕೊಳ್ಳೋದು, ಮತ್ತು ಅದನ್ನು ಏನಂದರೆ ಅವರ ಒಂದು ಔಟರ್ ಬ್ಯೂಟಿ ತೋರಿಸೋದಕ್ಕೆ ಆ ಥರ ಸರ್ಜರಿಗಳೆಲ್ಲ ಮಾಡ್ಕೋತಿರ್ತಾರೆ. ಈ ಸರ್ಜರಿಯಿಂದನೂ ಎಫೆಕ್ಟ್ ಆಗ್ಬೋದಾ? ಇಲ್ಲ, ಆ ಥರ ಏನು ಸ್ಟಡಿ ಇಲ್ಲ. ಇವೆಲ್ಲ ಸೇಫ್ ಇರುತ್ತೆ. ಓನ್ಲಿ ಆ ಟೈಮಲ್ಲಿ ಸರ್ಜಿಕಲ್ ಕಾಂಪ್ಲಿಕೇಶನ್ಸ್ ಯಾವ ಸರ್ಜರಿನಲ್ಲೂ ಆಗ್ಬೋದು. ಆ ಥರ ಆದರೆ ಆಗತ್ತೆ, ಇಲ್ಲದರೆ ಅದರಿಂದ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಇಲ್ಲ ಇಲ್ಲ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.